ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಅಜ್ಜಿಗೇನು ಆಗಲ್ಲ ಅಲ್ವಾ? ನಿಧಿ ನಿಮ್ಮ ಆತಂಕ ನಂಗೆ ಅರ್ಥ ಆಗುತ್ತೆ. ಆದರೆ ಡಾಕ್ಟರ್ ಆಗಿ ನೀವೇ ಅನುಮಾನ ಪಟ್ಟರೆ ಬೇರೆಯವ್ರ ಕತೆ ಏನು ಹೇಳಿ? ಅವ್ರು ಹುಷಾರಾಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಡೋಂಟ್ ವರಿ. ಕರ್ಣ, ಡಾಕ್ಟರ್ ಹೇಗಿದ್ದಾರೆ ಅವರು? ಎವ್ರಿಥಿಂಗ್ ಗುಡ್? ನಿಮ್ ಪಾಸಿಟಿವಿಟಿನೇ ನಿಮ್ ಸುತ್ತ ಇರೋರ್ನ ಕಾಪಾಡೋದು. ಫಾರ್ಚುನೇಟ್ಲಿ ಸರಿಯಾದ ಟೈಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದೆ. ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು, ಬಟ್ ಈಗ ಆತಂಕ ಪಡುವಂಥದ್ದೇನೂ ಇಲ್ಲ. ಶೀಸ್ ಫೈನ್. ಎಚ್ಚರ ಕೂಡ ಆಗಿದ್ದಾರೆ. ಎಚ್ಚರ ಆಗಿದಾರ? ಮಾತಾಡ್ತಿದ್ದಾರ? ನಾವು ಹೋಗಿ ಮಾತಾಡ್ಸ್ಬೋದಾ? ಒಂದ್ ನಿಮಿಷ. ಹೀಗೆಲ್ರೂ ಒಟ್ಟಿಗೆ ಹೋದ್ರೆ ಪ್ರಾಬ್ಲಮ್ ಆಗತ್ತೆ. ಅಟ್ಲೀಸ್ಟ್ ನಾನು ಹೋಗಿ ನೋಡ್ಕೊಂಡ್ ಬರ್ಬೋದಾ? ನಾನು ಶಾಂತಿ ನೋಡ್ಲೇಬೇಕು. ಇಲ್ಲ, ಅವರು ಕರ್ಣನ ಮೀಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಮೊದಲು ಅವರೇ ಹೋಗ್ಲಿ. ಯು ಪ್ಲೀಸ್ ವೇಟ್. ಕರ್ಣ, ನೀವು ಹೋಗಿ ಮಾತಾಡಿ. ಡಾಕ್ಟರ್ ನೋಡಿ, ನಮ್ಮ ಸಮಾಧಾನಕ್ಕೋಸ್ಕರ ಏನು ಮುಚ್ಚಿಡಕ್ಕೆ ಹೋಗ್ಬೇಡಿ. ಏನೇ ಇದ್ರು ನೇರವಾಗಿ ಹೇಳಿ. ಹೇಗಿದ್ದಾಳೆ ಶಾಂತಿ? ಡಾಕ್ಟರ್, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ನಾವು ಶಾಂತಿನ ಎಲ್ಲೇ ಬೇಕಾದ್ರೂ ಕರ್ಕೊಂಡು ಹೋಗ್ತೇವೆ. ಅವ್ರು ಪೂರ್ತಿ ಆರಾಮಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಿಮ್ಗೆ ಏನೂ ಆಗಿಲ್ಲ. ಎಲ್ಲಾದ್ರೂ ನೋವಿದ್ರೆ ನನ್ಗೆ ಹೇಳಿ. ನಾವೆಲ್ಲರೂ ಇಲ್ಲೇ ಇದ್ದೇವೆ. ನನ್ನ ಕ್ಷಮಿಸ್ಬಿಡು ಕರ್ಣ. ನೋಡಿ, ನಿಮ್ಗೆ ಏನೂ ಆಗಿಲ್ಲ. ದಯವಿಟ್ಟು ಹಾಗೆಲ್ಲ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ನನ್ನಿಂದನೇ ಆಗಿದ್ದು. ನನ್ನ ಮೊಮ್ಮಗಳ ಜೀವನ ಉಳಿಸ್ಕೊಳ್ಳೋ ಬರದಲ್ಲಿ ಹೀಗೆಲ್ಲ ತುಡುಕ್ಬಿಟ್ಟೆ. ನಾನು ಕ್ಷಮಿಸ್ಬಿಡ್ತೀಯ?